ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ತೃತೀಯ ಭಾಷೆ ಹಿಂದಿಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದ್ದಾವೆ. ಕ್ವಶನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಇದರಿಂದ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಅನುಕೂಲ ಆಗ್ತದ ಅಂತ ನಂಬಿಕೆ ನಮ್ಮದು. ಉತ್ತರವನ್ನು ಸಹಿತ ಹೇಳಿಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಶುರು ಮಾಡೋಣ. ಫಸ್ಟು MCQದಿಂದ ಇದೇ ಥರದ ಹಿಂದಿನ ಕ್ವಶನ್ ಪೇಪರ್ಗಳ ವಿಡಿಯೋಗಳನ್ನು ಎಲ್ಲ ವಿಷಯಗಳು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಚಲನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಇದೆ. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಚಲನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ನಿಮ್ನಲಿಖಿತ ಶಬ್ದೋ ಮೇ ಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಡಿ, ಕಥಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಲ್ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಬಲ್ ನಿರ್ಬಲ ಅಂತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾತಾ ಶಬ್ದಕ ಅನ್ಯಲಿಂಗ ರೂಪ ಹೇ ಅಂತ ಇದೆ. ಸೊ ನಾತಾ ನಾತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅರೆ ಯಹ ಕ್ಯಾ ಹುವಾ, इस वाक्य के लिए उपयुक्त विराम चिन्ह ಅಂತ ಇದೆ. ಕ್ಯಾ ಹುವಾ ಅಂದರೆ ಕ್ಯಾ ಅಂತಕ್ಕಂಥದ್ದು ಕ್ವಶನ್ ಇದೆ. ಸೊ ಆಯ್ಕೆ ಸಿ ಪ್ರಶ್ನವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪಾಪ ಪುಣ್ಯ ಅಂತಕ್ಕಂಥದ್ದು ಸಮಾಸ ಕೇಳಿದ್ದಾರೆ. ನಡುವೆ ಯೋಜಕ ಚಿಹ್ನೆ ಅದ. ಸೊ ದ್ವಂದ್ವ ಸಮಾಸ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಜ್ ಡ್ಯಾಶ್ ದುನಿಯಾ ವಿಚಿತ್ರ ಅಂತ ಇದೆ. ಆಜ್ ಕಿ ದುನಿಯಾ ವಿಚಿತ್ರ ನವೀನ ಕಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇತ್ಯಾದಿ ಶಬ್ದ ಮೇ ಸಂಧಿ ಅಂತ ಇದೆ. ಸೊ ಇಲ್ಲಿ ಇತ್ಯಾದಿ ಅಂತಕ್ಕಂಥದ್ದು ಬಂದಿರೋದು ಎನ್ ಸಂಧಿ. ಯ ರಗಳು ಅರ್ಧನೇ ಬರ್ತಾವ. ಸೊ ಅದಕ್ಕಾಗಿ ಅದನ್ನು ಏನಾಗ್ತಾವಪ್ಪ ಅಂದರೆ ಎನ್ ಸಂಧಿ ಅಂತ ಕರಿತಾವ. ಇನ್ನು ಅನುರೂಪ ಪದದಲ್ಲಿ ನೋಡೋದಾದ್ರೆ ಪ್ರಶ್ನೆ 9, ಮೇರಾ ಬಚ್ಪನ್ ಅಬ್ದುಲ್ ಕಲಾಂ ಆದರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು ಮುನ್ಷಿ ಪ್ರೇಮ್ಚಂದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುನ್ಷಿ ಪ್ರೇಮ್ಚಂದ್. ಪ್ರಶ್ನೆ 10, ಬಸಂತ್ ಕಿ ದುರ್ಲಭ ಗುಣ ಇಮಾನ್ದಾರಿ ಹೇ, ಕಲಾಂ ಕಾ ದುರ್ಲಭ ವಸ್ತು ಅಂತ ಇದೆ. ಸೊ ಪುಸ್ತಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. 11, ಮಕಾನ್ ಕಿ ಪತಲಿ ಲಕಡಿ ಸಾಂಪ್ ಕಿ ಲಂಬಾಯಿ ಹೇ, ಮಕಾನ್ ಕಿ ಗೋಲೆ ಅಂತ ಕೇಳಿದ್ದಾರೆ. ಗೋಲಾಕಾರ ಅಂತಕ್ಕಂಥದ್ದು ಎಸ್. ಹಾತಿ ಕೆ ಪಾವ್ ಅಂತಕ್ಕಂಥದ್ದು. ತುಳಸಿ ಕೆ ದೋಹೆ ಶ್ರೀರಾಮ್ ಕಿ ಲೀಲಾ ಕಾ ವರ್ಣನ್ ಹೇ, ಸುರ್ಶಾಮ್ ಅಂತಕ್ಕಂಥದ್ದು ಕೃಷ್ಣ ಕಿ ಬಾಲ ಲೀಲಾ ಕಾ ವರ್ಣನ್ ಹೇ ಅಂತಕ್ಕಂಥದ್ದು ಉತ್ತರ. ಏಕ ವಾಕ್ಯದಲ್ಲಿ ಉತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಕಿಂದ್ರು ಲಾಲಿಮ್ और किंचा लालीदाम जंगल की ओर क्यों चल पड़े ಅಂತ ಇದೆ. ವಿದ್ಯಾರ್ಥಿಗಳೇ, ಉತ್ತರ ಇತ್ತು ಮಕಾನ್ बनाने के लिए, जंगल में मकान बनाने के लिए दोनों ही जंगल की ओर चल पड़े. खेल में सदा बेईमानी करने वाला कौन है ಅಂತ ಇದೆ. ರಾಮು ಅಂತಕ್ಕಂಥದ್ದು ಉತ್ತರ. ಹಂಸರೂಪಿ ಸಾಧು ಲೋಗ್ ಕ್ಯಾ ಅಪ್ನಾತೆ ಹೇ ಅಂತ ಇದೆ. ಸೊ ಅದರಲ್ಲಿರ್ತಕ್ಕಂಥದ್ದು ಹಂಸರೂಪಿ ಎಸ್ ಕೇವಲ್ ಅಚ್ಚೆ ಗುಣೋ ಕೋ ಹಿ ಅಪ್ನಾತೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. अच्छाई को ಭಾರತ್ ಮಾ ಮುಕ್ತ ಹಸ್ತ ಸೆ ಕ್ಯಾ ಬಾಂಟ್ ರಹಿ ಅಂತ ಇದೆ. ಮುಕ್ತ ಹಸ್ತ ಸೆ ಸುಖ ಸಂಪತ್ತಿ ಧನಧಾಮ್ ಅಂತ 4 ಶಬ್ದ ಬರೀಬೇಕು. ಇನ್ನು 17ನೇ ಪ್ರಶ್ನೆ, प्रेमचंद जी खरीदारी के बारे में क्या चेतावनी दी है. अगर खरीदारी करते समय सावधानी नहीं बरते तो धोखा खाने की संभावना ಅಂತಕ್ಕಂಥದ್ದು ಉತ್ತರ. ज़ैनुल आबदीन नमाज की प्रासंगिकता के बारे में क्या कहते हैं. चप्पलों की चोरी से बचने के लिए ईमानदार डेलीगेट ने क्या सुझाव दिया. बाल शक्ति की टोली ने गांव का उद्धार कैसे किया. माता यशोदा कृष्ण की नाराजगी को कैसे दूर करती है. मातृभूमि कविता में भारत माँ का स्वरूप कैसे वर्णित है. शनि ग्रह का वायुमंडल किन गैसों से बना है. अथवा शनि ग्रह अत्यंत ठंडा ग्रह है कैसे ಅಂತಕ್ಕಂತ ಕೇಳಿದ್ದಾರೆ. 24ನೇ झूठ बोलने वालों से क्या नुकसान होता है. नागरिक के कर्तव्य प्रति अकुल का क्या विचार है ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಅಂಕದ ಈ ಪ್ರಶ್ನೆಗಳು ಗದ್ಯ ಪದ್ಯ ಮತ್ತು ಪೂರಕ ವಾಚನದಿಂದ ಇತ್ತು. ಇನ್ನು 3 अंकದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 25 ಇದೆ. गिलों महादेवी वर्मा की अस्वस्थता में उनका ख्याल कैसे रखा. बसंत के उत्तम गुणों का वर्णन कीजिए. महिला की साहसगाथा पाठ से क्या संदेश मिलता है. धीरज सक्सेना को बुद्धिमान रोबोट की आवश्यकता क्यों थी. कर्नाटक की शिल्पकला और वास्तुकला का परिचय दीजिए. अभिनव मनुष्य कविता के द्वारा दिनकर जी क्या संदेश देना चाहते हैं. समय की पहचान कविता के अनुसार समय का सदुपयोग कैसे करना चाहिए. ಇಲ್ಲಿ ದೋಹಾ ಭಾವಾರ್ಥ ಕೇಳಿದ್ದಾರೆ. ಜಡಚೇತನ ಗುಣ ದೋಷಮಯ ವಿಶ್ವಕೀನ ಕರತಾರ ಸಂತ ಹಂಸ ಗುಣ ಗಹಿ ಪಯ ಪರಿಹರಿವಾರಿ ವಿಕಾರ. ಗದ್ಯಾಂಶದ್ದು ಅನುವಾದ ಕನ್ನಡದಲ್ಲಿ ಮಾಡಬೇಕಿತ್ತು. ಗದ್ಯಾಂಶ ಏನಿತ್ತಂದರೆ, रामेश्वरम में अखबारों का एकमात्र वितरक शमसुद्दीन थे.
अखबार बामन से रामेश्वरम स्टेशन पर सुबह की ट्रेन से आती थी. इस अखबार एजेंसी को वे अकेले ही चलाते थे ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ 5 वाक्यों में उत्तर ಅಂತ ಇದೆ. ಅದರಲ್ಲಿ 34th ಕ್ವೆಶ್ಚನ್ ಇತ್ತು. सोशल नेटवर्किंग एक क्रांतिकारी खोजे कैसे ಅಂತ ಇದೆ, ಅಥವಾ ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ में लिखी ಅಂತಕ್ಕಂಥದ್ದು. ಇನ್ನು ಕವಿತಾ ಇದೆ. ಅಸಫಲತಾದಿಂದ ಭಾಗೋತ್ತುವರೆಗೆ ಪದ್ಯದ ಸಾಲುಗಳನ್ನು ಪೂರ್ಣ ಮಾಡೋದು. ಇನ್ನು ಗದ್ಯಾಂಶಗಳಿಗೆ ಕೆಳಗಿನ ಪ್ರಶ್ನೆಗಳಿಗೆ उत्तरಗಳನ್ನು ಕೊಡಬೇಕಿತ್ತು. हमारी धरती ने बापू को जन्म दिया, किंतु इसका यह सौभाग्य न हुआ कि जो महापुरुष देश की बेड़ियां काटे और देश की प्रतिष्ठा को संसार में ऊंचा ले जाए, वह अपने द्वारा प्रतिष्ठापित स्वतंत्र राष्ट्र में जीवित रहकर विश्व शांति और विश्व बंधुत्व का अपना सपना पूरा कर सके. महात्मा जी को इससे अच्छी मृत्यु और क्या मिल सकती थी कि मानवता की रक्षा करते हुए उन्होंने अपने प्राण दिए ಅಂತಕ್ಕಂಥದ್ದು पैसेज ಇತ್ತು. महात्मा जी ने हमारे लिए क्या किया, बापू की मृत्यु कैसे हुई, बापू की सपना क्या था, हमारी पृथ्वी ने किसको जन्म दिया ಅಂತಕ್ಕಂಥದ್ದಿತ್ತು. ಇನ್ನು ನಿಬಂಧಗಳಲ್ಲಿ समय अनमोले, पर्यावरण प्रदूषण, बढ़ती हुई जनसंख्या ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಸೇಮ್ ಆಗಿರ್ತಕ್ಕಂಥದ್ದು छुट्टी पत्र ಕೊಟ್ಟಿದ್ದಾರೆ. बड़े भाई की विवाह में भाग लेते हुए प्रधानाध्यापक को बरीवी ಅಂತ, ಅಥವಾ अपने पढ़ाई के बारे में बताते हुए पिताजी के नाम एक पत्र लिखिए ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಕ್ವಶನ್ಸ್ ತುಂಬ ಚೆನ್ನಾಗಿತ್ತು. ಕ್ವಶನ್ಸ್ ಆನ್ಸರ್ಸ್ಗಳು. ಆ ಕಾರಣಕ್ಕಾಗಿ ನಾವು ಈ ವಿಡಿಯೋಗಳನ್ನು ನಿಮಗೆ ಪೋಸ್ಟನ್ನು ಮಾಡಿದ್ದೀವಿ. ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸ್ವರೂಪ ಅದಕ್ಕಾಗಿ ತಕ್ಕಂತೆ ಅಧ್ಯಯನಗಳನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅವುಗಳನ್ನು ಉತ್ತರಗಳನ್ನು ಹಾಕಿದ್ದೀವಿ. ತಾವುಗಳು ಜಸ್ಟ್ ಓನ್ಲಿ ಫಾರ್ ದ ಒಂದ್ಸರಿ ಹೋಗಿ ನೋಡಬೇಕು. ವಿಡಿಯೋಗಳನ್ನು ನೋಡಿದರೆ ಸಾಕು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ತುಂಬ ವಿಡಿಯೋಗಳು SSLC ಅವರಿಗಾಗಿದ್ದಾವೆ, ನೋಡಿ ಅದರ